ಸೊ ನಮಸ್ಕಾರ ಎಲ್ಲರಿಗೂ. ಸೊ ನಾನು ನಿಮ್ಮ ಫಿಸಿಕ್ಸ್ ಸರ್ ಆದ ಪವಾರ್ ಸರ್. ಸೊ ಲಾಸ್ಟ್ ಕ್ಲಾಸ್ದಾಗ ನಾವೇನು ಮಾಡಿದ್ವಿಪ್ಪ ಅಂದರೆ ಕೂಲಮ್ಸ್ ಲಾ ಮತ್ತು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಬಗ್ಗೆ ಕಲ್ತಿದ್ವಿ. ಸೊ ಇವತ್ತು ನಾವು ಏನು ಕಲಿಯೋಣಪ್ಪ ಅಂದರೆ ಅದೇ ಕೂಲಮ್ಸ್ ಫೋರ್ಸ್ ಬಿಟ್ವೀನ್ ದಿ ಮಲ್ಟಿಪಲ್ ಚಾರ್ಜ್ ಬಗ್ಗೆ ಕಲಿಯೋಣ. ಸೊ ಮಲ್ಟಿಪಲ್ ಚಾರ್ಜ್ ಅಂದರೆ ಏನ್ರಿ, ಒಂದಕ್ಕಿಂತ ಜಾಸ್ತಿ ಚಾರ್ಜಸ್ ಇರಬೇಕು. ಓಕೆ, ಸೊ ನಾನು ಎಷ್ಟು ಚಾರ್ಜ್ ತಗೋತೀನಪ್ಪ ಅಂದ್ರೆ ಇಲ್ಲಿ ಎನ್ ಚಾರ್ಜಸ್ ತಗೋತೀನಿ. ಎಷ್ಟು ಚಾರ್ಜಸ್ ತಗೋತೀನಿ ರೀ? ಎನ್ ಚಾರ್ಜಸ್. ಕನ್ಸಿಡರ್ Q1, Q2, Q3, so on Qn ಚಾರ್ಜಸ್. ಅಂಡ್ ಇಷ್ಟೆಲ್ಲ ಚಾರ್ಜಸ್ದಾಗಿದ್ದು ಒಂದು ಚಾರ್ಜ್ ಯಾವ ಚಾರ್ಜ್ ಅಪ್ಪ ಅನ್ನೋದು Q1 ಚಾರ್ಜ್ ಏನ್ ಮಾಡ್ತೀನಿ ರೀ, ಫಿಕ್ಸ್ ಮಾಡ್ತೀನಿ. ಎಲ್ಲಿ ಫಿಕ್ಸ್ ಮಾಡ್ತೀನಿ ರೀ? ಅದೇ ಪಾಯಿಂಟ್ ಅನ್ಕೋರಿ. ಯಾವ ಪಾಯಿಂಟ್ ಫಿಕ್ಸ್ ಮಾಡಕತ್ತೀನಿ ರೀ? ಪಾಯಿಂಟ್ ಫಿಕ್ಸ್ ಮಾಡಕತ್ತೀನಿ. ಓಕೆ, ಅದ್ರ ಸುತ್ತ ಏನ್ ಮಾಡ್ತೀನಪ್ಪ ಅಂದ್ರೆ ಉಳಿಕೆ ಚಾರ್ಜಸ್ಗಳು ಬಿಡ್ತೀನಿ. Q2, Q3 and so on Qn. ಓಕೆ, ಸೊ ಫಸ್ಟ್ ಚಾರ್ಜ್ ಮತ್ತೆ ಸೆಕೆಂಡ್ ಚಾರ್ಜ್ ಇರುವ ಡಿಸ್ಟೆನ್ಸ್ ಎಷ್ಟು ತಗೊಳ್ತೀನಿ ರೀ? R12 ತಗೊಳ್ತೀನಿ. ಎಷ್ಟು ತಗೊಳ್ತೀನಿ ರೀ? R12. ಅದೇ ರೀತಿಯಾಗಿ ಫಸ್ಟ್ ಚಾರ್ಜ್ ಮತ್ತು ಥರ್ಡ್ ಚಾರ್ಜ್ ಇರುವ ಡಿಸ್ಟೆನ್ಸ್ ಎಷ್ಟು ತಗೋತೀನಿ ರೀ? R13 ತಗೋತೀನಿ. ಅದೇ ರೀತಿಯಾಗಿ ಫಸ್ಟ್ ಚಾರ್ಜ್ ಮತ್ತು ಎನ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು ತಗೋತೀನಿ ರೀ? R1n ತಗೋತೀನಿ. ಎಷ್ಟು ತಗೋತೀನಿ? R1n. ಸೊ ಫಸ್ಟ್ ಚಾರ್ಜ್ ಮೇಲೆ ಏನಾಗ್ತದೆ? ಫಸ್ಟ್ ಚಾರ್ಜ್ ಮೇಲೆ ಸೆಕೆಂಡ್ ಚಾರ್ಜ್ ಏನ್ ಮಾಡ್ತದೆ? ಫೋರ್ಸ್ ಅಪ್ಲೈ ಮಾಡ್ತದೆ. ಅದು ಎಷ್ಟು ಬರ್ತದಪ್ಪ ಅಂದ್ರೆ ಕೂಲಮ್ಸ್ ಲಾಲಿಂಗ್ ಎಷ್ಟು ಬರ್ತದೆ? F12 is equal to ಎಷ್ಟು? 1/4 epsilon naught. ಪ್ರಾಡಕ್ಟ್ ಆಫ್ ಯಾವುದು? Q1 and Q2 ಡಿವೈಡೆಡ್ ಬೈ ಎಷ್ಟು? ಡಿಸ್ಟೆನ್ಸ್ ಬೈ ಎಷ್ಟು? R12 ಹೋಲ್ ಸ್ಕ್ವಯರ್ ಇಂಟು ಏನ್ರಿ? R12 ಕ್ಯಾಪ್. ಸೊ ಇದು R12 ಕ್ಯಾಪ್ ಹೇಳ್ಕೊಡ್ತದೆ ನಮಗೆ. R12 ಕ್ಯಾಪ್ ಹೇಳ್ಕೊಡ್ತಾರೆ. ಇಟ್ ಇಸ್ ಎ ಯೂನಿಟ್ ವೆಕ್ಟರ್ ದಟ್ ವಿಲ್ ಗಿವ್ ಡೈರೆಕ್ಷನ್ ಆಫ್ F12 ಫೋರ್ಸ್. ಸೊ ಎರಡು ಚಾರ್ಜ್ ಏನವ ರೀ? ಪಾಸಿಟಿವ್ ಅವ. ಸೊ ಫೋರ್ಸ್ ಯಾವುದು? ರಿಪಲ್ಸಿವ್, ದಟ್ ಈಸ್ F12. ಸೊ ಇದೇ ಈಕ್ವೇಶನ್ ಕನ್ಸಿಡರ್ ಮಾಡೋಣ. ಈಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡೋಣ. ಅದೇ ರೀತಿಯಾಗಿ ಫಸ್ಟ್ ಚಾರ್ಜ್ ಮೇಲೆ ಥರ್ಡ್ ಚಾರ್ಜ್ ಅಪ್ಲೈ ಮಾಡಬಹುದು, ಫೋರ್ಸ್ ಅಪ್ಲೈ ಮಾಡಬಹುದು. ಅದು ಎಷ್ಟು ಅದ ರೀ? F13 is equal to ಎಷ್ಟು? 1/4 epsilon naught. ಪ್ರಾಡಕ್ಟ್ ಆಫ್ ಟೂ ಚಾರ್ಜ್. ಈಗ ಯಾವ ಚಾರ್ಜ್ ತಗೊಂಡಿವಿ? Q1 ಮತ್ತು Q3. ಪ್ರಾಡಕ್ಟ್ ಅನ್ನು ಏನ್ ಮಾಡ್ತೀರಿ? ಮಲ್ಟಿಪ್ಲೈ ಮಾಡ್ತೀರಿ. ಅಂದ್ರೆ Q1 Q3 ಡಿವೈಡೆಡ್ ಬೈ ಎಷ್ಟು? R13 ಹೋಲ್ ಸ್ಕ್ವಯರ್ ಇಂಟು ಏನ್ರಿ? R13 ಕ್ಯಾಪ್. ಇದು ಎಷ್ಟನೇ ಈಕ್ವೇಶನ್ ರೀ? ಈಕ್ವೇಶನ್ ನಂಬರ್ 2. ಇದನ್ನು Q1 ಚಾರ್ಜ್, ಇದನ್ನು Q3 ಚಾರ್ಜ್. ಎರಡೇನವ ರೀ? ಪಾಸಿಟಿವ್ ಅವ ರೀ. ಸೊ ಏನಾಗಬೇಕು? ರಿಪಲ್ಸಿವ್ ಫೋರ್ಸ್ ಎಷ್ಟು ರೀ? F13. ಅದೇ ರೀತಿಯಾಗಿ ಬಹಳಷ್ಟು ಚಾರ್ಜ್ ಅವ. ಲಾಸ್ಟ್ ಚಾರ್ಜ್ ಯಾವುದು? F1n. ಅಂದ್ರೆ ಫೋರ್ಸ್ ಆನ್ ಚಾರ್ಜ್ Q1 ಡ್ಯೂ ಟು Q1 is given by what? Is given by F1n. That should be equal to 1/4 epsilon naught. Product of ಯಾವ ಚಾರ್ಜ್ ಇಲ್ಲಿ? Q1 ಮತ್ತು Qn. That is Q1 divided by ಎಷ್ಟು? ಡಿಸ್ಟೆನ್ಸ್ ಎಷ್ಟು? R1n. R1n ಹೋಲ್ ಸ್ಕ್ವೇರ್ ಇಂಟು R1n ಕ್ಯಾಪ್. ಇದು ಈಕ್ವೇಶನ್ ನಂಬರ್ ಎಷ್ಟು? 3. ಈಗ ಇದು Q1 ಮತ್ತು Qn ನೋಡ್ರಿ, ಅವನು ಯಾವ ಚಾರ್ಜ್ ಅವ ರೀ? ಪಾಸಿಟಿವ್ ಚಾರ್ಜ್ ಅವ. ಸೊ ಏನಾಗಬೇಕು? ಪಾಸಿಟಿವ್ ಪಾಸಿಟಿವ್ ಏನಾಗಬೇಕು? ರಿಪಲ್ಸಿವ್. ಸೊ ಫೋರ್ಸ್ ಯಾವ್ದ್ರಿ? F1n ಏನ್ರಿ? ಅದೇ ಫ್ರಮ್ ಚಾರ್ಜ್ Q1, ದಟ್ ಈಸ್ ರಿಪಲ್ಸಿವ್ ಫೋರ್ಸ್. ಈಗ ನನಗೇನ್ ಬೇಕು? ಟೋಟಲ್ ಫೋರ್ಸ್ ಆನ್ ಚಾರ್ಜ್ Q1 ಡ್ಯೂ ಟು Q2 Q3 so on Qn ಬೇಕು. ಸೊ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಬೈ ಯೂಸಿಂಗ್ ದಿ ಪ್ರಿನ್ಸಿಪಲ್ ಕಾಲ್ಡ್ ಆಸ್ what is called as principle of ಏನ್ರಿ? ಸೂಪರ್ ಪೊಸಿಷನ್. ಯಾವ್ದ್ರದು? ಯಾವ್ದು ಪ್ರಿನ್ಸಿಪಲ್? ಅದು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಅದು ಏನ್ ಹೇಳ್ಕೊಡ್ತದಪ್ಪ ಅಂದ್ರೆ ಟೋಟಲ್ ಫೋರ್ಸ್ ಆನ್ ಎನಿ ಚಾರ್ಜ್. ಇಲ್ಲಿ ಯಾವ ಚಾರ್ಜ್ ತಗೊಂಡಿವಿ? ಚಾರ್ಜ್ Q1 ತಗೊಂಡಿವಿ. ಟೋಟಲ್ ಫೋರ್ಸ್ ಆನ್ ಎನಿ ಒನ್ ಚಾರ್ಜ್ ಡ್ಯೂ ಟು ಆಲ್ ಅದರ್ ಚಾರ್ಜ್ is equal to what? Is equal to vector sum. ಏನಾಗುತ್ತದೆ? ವೆಕ್ಟರ್. ಸ್ಕೇಲಾರ್ ಅಲ್ಲ. ಯಾವ ಸಮ್ ಇದು? ವೆಕ್ಟರ್ ಸಮ್ ಆಫ್ ವಾಟ್? ಇಂಡಿವಿಜುವಲ್ ಫೋರ್ಸಸ್
on it. ಅಂದ್ರೆ Q1 ಮೇಲೆ Q2 ಎಷ್ಟು ಫೋರ್ಸ್ ಅಪ್ಲೈ ಮಾಡಿದೆ, Q3 ಎಷ್ಟು ಫೋರ್ಸ್ ಅಪ್ಲೈ ಮಾಡಿದೆ, ಸೊ ಆನ್ Q1 ಎಷ್ಟು ಫೋರ್ಸ್ ಅಪ್ಲೈ ಮಾಡಿದೆ, ಅವೆಲ್ಲ ಏನ್ ಮಾಡಬೇಕು, ಆಡ್ ಮಾಡಬೇಕು. ಹೆಂಗ್ ಆಡ್ ಮಾಡಬೇಕು, ವೆಕ್ಟರ್ ಆಗಿ ಆಡ್ ಮಾಡಬೇಕು, ಅಂದ್ರೆ ವೆಕ್ಟರ್ ಅಲ್ಜಿಬ್ರಾ ಆಗಿ ಆಡ್ ಮಾಡಬೇಕು. ಅದು ಹೆಂಗ್ ಬರೀತಾರಪ್ಪ ಅಂದ್ರೆ ಹೇಳ್ಕೊಡ್ತೀನಿ. ಟೋಟಲ್ ಫೋರ್ಸ್ ಆನ್ ಚಾರ್ಜ್ Q1 ಎಷ್ಟ್ರಿ, F ಅನ್ಕೋರಿ, ಎಷ್ಟ್ರಿ F. That should be equal to what? That should be equal to total force by all the charges on it. Total force ಯಾವ್ಯಾವ, F12, F13, so on, last force ಯಾವ್ದು ಬರ್ತದೆ, F1n. ಸೊ ಅದೆಷ್ಟ್ರಿ, F12 ವೆಕ್ಟರ್ ಪ್ಲಸ್ ಏನ್ರಿ, F13 ವೆಕ್ಟರ್ ಪ್ಲಸ್ so on ಪ್ಲಸ್ ಏನ್ರಿ, F1n ವೆಕ್ಟರ್. So this is the total force which is given by what? Which is given by principle of what? Superposition. ಈಗ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿ F12, F13, F11 ವ್ಯಾಲ್ಯೂಸ್ ನಮಗೆ ಗೊತ್ತು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಟೋಟಲ್ ಫೋರ್ಸ್ F is equal to F1 ಬಂದ್ರೆ ಎಷ್ಟು ಅದರಿ, 1/4 epsilon naught ಎಷ್ಟು Q1 Q2 ಡಿವೈಡೆಡ್ ಬೈ ಎಷ್ಟು, R12 ಹೋಲ್ ಸ್ಕ್ವೇರ್ ಇಂಟು R12 ಕ್ಯಾಪ್ ಪ್ಲಸ್ F13 ಎಷ್ಟು ಅದರಿ, 1/4 epsilon naught Q1 Q3 divided by 2 R13 whole square into R13 cap plus so on plus F1 in this very 1/4 epsilon naught history Q1 Qn divided by 2 R1n whole square into R1n cap. Okay, so this total ಎಲ್ಲ values ಗಳು ಏನು ಮಾಡ್ತೀವಿ ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ಪೋಸಿಷನ್ ಇಕ್ವೇಷನ್ ದಾಗ ಹಾಕ್ಬಿಟ್ಟಿವಿ. ಈಗ ಈ ಎಕ್ಸ್ಪ್ರೆಷನ್ ನೋಡಿದಾಗ ನಮಗೆ ಏನ್ ಕಾಣ್ತದ್ರಿ, ಒಂದು ಕಾಮನ್ ಟರ್ಮ್ ಕಾಣ್ತದ್ರಿ. ಯಾವ್ದ್ರಿ, 1/4 epsilon naught Q1 ಇಲ್ಲಿ 1/4 epsilon naught Q1 ಸೊ ಆನ್ 1/4 epsilon naught Q1 ಏನಂದ್ರಿ, ಎಲ್ಲಾ ಟರ್ಮ್ ದಾಗ ಅದು ಕಾಮನ್ ಅದ, ಅದೇನ್ ಮಾಡೋಣ ಹೊರಗಡೆ ತಗೋಣ. ಸೊ F is equal to ಎಷ್ಟು ಬರ್ತದೆ, 1/4 epsilon naught ಏನ್ ಕಾಮನ್ ಅದರಿ, Q1 ಕಾಮನ್ ಅದ. ಸೊ ಉಳಿತಷ್ಟ್ರಿ, ಎಷ್ಟು ಉಳಿತಲ್ಲಿ, Q2 by R12 whole square into R12 cap ಪ್ಲಸ್ ಇಲ್ಲಿ 1/4 ಹೊರಗಡೆ ತಗೊಂಡ್ವಿ, Q1 ಹೊರಗಡೆ ತಗೊಂಡ್ವಿ, ಉಳಿತಷ್ಟ್ರಿ Q3 by R13 whole square into R13 cap plus so on ಪ್ಲಸ್ ಇನ್ನು 1/4 Q1 ಹೊರಗಡೆ ತಗೊಂಡು ಉಳಿತಷ್ಟ್ರಿ Qn by R1n whole square into R1n cap. ಓಕೆ, ಸೊ ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಟೋಟಲ್ ಫೋರ್ಸ್ F is equal to ಎಷ್ಟು ಬರ್ತದೆ, 1/4 epsilon naught Q1 ಇಂಟು ನೋಡ್ರಿ ಈಗ ಇದಕ್ಕೆ ಹೆಂಗ್ ಬಿಡ್ತೀನಪ್ಪ ಅಂದ್ರೆ Q2 Q3 Qn ಸೊ ಆನ್ ಅಂದ್ರೆ Qn ಅಂದ್ರೆ 2 ಲಿಂದ ಸ್ಟಾರ್ಟ್ ಆಗದ ಎನ್ ಗಂಟೆ ಆಗ್ತದ. ಇಲ್ಲಿ ನೋಡ್ರಿ R12 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 R13 R13 ಸೊ ಆನ್ R1n R1n ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಗ್ತದ, 2 ಲಿಂದ ಸ್ಟಾರ್ಟ್ ಆಗ್ತದ, ಲಾಸ್ಟ್ ಎಲ್ಲಿ ಆಗ್ತದ ಎನ್. ಸೊ ಐ ವಿಲ್ ರೈಟ್ ದಿಸ್ ಟೋಟಲ್ ಟರ್ಮ್ ಆಸ್ ವಾಟ್, ಸಮೇಷನ್. ಎದ್ರ ಬರ್ತೇನ್ರಿ, ಸಮೇಷನ್. ಸಮೇಷನ್ ಆಫ್ ವಾಟ್, I is equal to ಎಷ್ಟು, I is equal to ಎಷ್ಟು ರೀ, 2 ಲಿಂದ ಎಷ್ಟು ರೀ ಅಂತ ಎಷ್ಟೊತ್ತ ರೀ, I is equal to 2 ಲಿಂದ ಸ್ಟಾರ್ಟ್ ಆಗದ, ಎಲ್ಲಿ ಗಂಟೆ ಆಗದ ಎನ್ನಿಗೆ ಎಂಡ್ ಆಗದ. ಸೊ ಎಲ್ಲೆಲ್ಲಿ 2 ಏನ್ ಮಾಡ್ತೀನಿ, ನಾನು ಮಾಡ್ತೀನಿ ರೀ ಏನನ್ನ ಹಾಕ್ತೀನಿ, ಇದೆಷ್ಟು ಎಕ್ಸ್ಪ್ರೆಷನ್. ಸೊ 2 ಅಂದ್ರೆ ಎಷ್ಟು ಬರ್ತದೆ, QI divided by ಎಷ್ಟು, R1I whole square into R1I. So this is the total force on the what, total force on the single charge due to what, due to multiple charges. So ಈ ಎಕ್ಸ್ಪ್ರೆಷನ್ ನಾವೇಂತೀವಿ, ಟೋಟಲ್ ಫೋರ್ಸ್ ಆನ್ ದಿ ವಾಟ್, ಸಿಂಗಲ್ ಚಾರ್ಜ್ ಡ್ಯೂ ಟು ಆಲ್ ಅದರ್ ಚಾರ್ಜಸ್. ಓಕೆ, ಸೊ ಕ್ವಿಕ್ ಆಗಿ ರಿಕಾಲ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಕನ್ಸಿಡರ್ Q1 Q2 Q3 so on charges given. ಸೊ ಒನ್ ಚಾರ್ಜ್ Q1 ನ ಫಿಕ್ಸ್ ಮಾಡ್ತೀನಿ. ಸೊ ಆಲ್ ಅದರ್ ಚಾರ್ಜಸ್ ಆರ್ ಫಿಕ್ಸ್ ಅಟ್ ಡಿಸ್ಟೆನ್ಸ್ R12 R13 R1n as shown in the figure. ಓಕೆ, ಸೊ ಚಾರ್ಜ್ 1 ಮೇಲೆ ಚಾರ್ಜ್ 2 ಅಪ್ಲೈ ಮಾಡ್ತಾರೆ, ಫೋರ್ಸ್ ಎಷ್ಟು, F12 by Coulomb's law ಬರೀರಿ. ಅದೇ ಪ್ರಕಾರ ಚಾರ್ಜ್ 1 ಮೇಲೆ ಚಾರ್ಜ್ 3 ಫೋರ್ಸ್ ಅಪ್ಲೈ ಮಾಡ್ತದೆ by Coulomb's law F13 ಬರೀರಿ. ಸೊ ಚಾರ್ಜ್ 1 ಮೇಲೆ ಚಾರ್ಜ್ ಅನ್ನು ಫೋರ್ಸ್ ಅಪ್ಲೈ ಮಾಡ್ತದೆ, Coulomb's law ಮೇಲೆ ಫೋರ್ಸ್ ಬರೀರಿ. ಸೊ ಎಲ್ಲಾ ಫೋರ್ಸ್ ಏನು ಮಾಡಿ, ರಿಪಲ್ಸ್ ಔಟ್ವರ್ಡ್ ಡೈರೆಕ್ಷನ್. So total force on charge Q1 due to all the charges in history, it is equal to what? It is equal to vector sum of individual forces. That is given by which law? Which principle? It is given by the
ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಅದೇನು ಬರ್ತದೆ, ಎಫ್ ಇಸ್ ಈಕ್ವಲ್ ಟು F12 ಪ್ಲಸ್ F13 ಪ್ಲಸ್ 1 F1n, F12 F13 F11 ಎಲ್ಲ ವ್ಯಾಲ್ಯೂಸ್ಗಳು ಹಾಕ್ರಿ. ಸೊ ಇದೇ ಈಕ್ವೇಷನ್ ಹಾಕ್ರಿ. ನಿಮಗೆ ಏನ್ ಬರ್ತದ 1/4 Q1 ಏನ್ ಬರ್ತದ, ಕಾಮನ್ ಬರ್ತದ. ಲಿಕ್ವಿಡ್ ಟರ್ಮ್ ಆಸ್ ಇಟ್ ಇಸ್ ಬರೀರಿ. ಸೊ ಲಾಸ್ಟ್ ಏನ್ ಬರ್ತದ, ಎಫ್ ಇಸ್ ಈಕ್ವಲ್ ಟು 1/4 Q1 ಇಂಟು ಏನ್ರಿ, ಈ ಟೋಟಲ್ ಟರ್ಮ್ ಏನ್ ಬರ್ತದೆ ಸಮೇಷನ್ ಫಾರ್ಮ್ ದಾಗ ಬರೀತೀನಿ. ಸೊ ಸಮೇಷನ್ ಎಲ್ಲಿ ಸ್ಟಾರ್ಟ್ ಆಗದ್ರಿ, ಐ ಇಸ್ ಈಕ್ವಲ್ ಟು 2 ಸ್ಟಾರ್ಟ್ ಆಗತ್ತೆ. ಸೊ ಐ ಇಸ್ ಈಕ್ವಲ್ ಟು ಎನ್. ಇಲ್ಲಿ ಇದೇ ಟರ್ಮ್ ದಾಗ ಐ 2 ಎಲ್ಲ ಒನ್ ಏನ್ ಹಾಕ್ತೀನಿ ನಾನು, ಐ ಹಾಕ್ತೀನಿ. ದಟ್ ಈಸ್ QI divided by R1I whole square into R1I. Hope I think you understood the concept of force between the what, multiple charges. Okay. So after completion of force between the multiple charges, one small definition adari. Our definition yavodappa andri relative permittivity. Enri relative permittivity or ಇದಕ್ಕೆ ಇನ್ನೊಂದು ಹೆಸರು ಏನದಪ್ಪ ಅಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಏನ್ರಿ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ವಾಟ್, ಎಕ್ಸ್ಪ್ಲಾನ್ ಆರ್. ಇದನ್ನ ಡಿವೈಡ್ ಮಾಡ್ತೀರಿ, ಎಕ್ಸ್ಪ್ಲಾನ್ ಆರ್ ಲಿಂದ ಡಿನೋಟ್ ಮಾಡ್ತೀರಿ. ಸೊ ರಿಲೇಟಿವ್ ಪರ್ಮಿಟಿವಿಟಿ ಆರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಕ್ಸ್ಪ್ಲಾನ್ ಆರ್ ಈಸ್ ಡಿಫೈನ್ಡ್ ಆಸ್ ಇಟ್ ಈಸ್ ರೇಷಿಯೋ. ಏನ್ರಿ, ಅದು ಒಂದು ರೇಷಿಯೋ ಅದ. ಸೊ ರೇಷಿಯೋ ಯಾವ ಟರ್ಮ್ ದಾಗ divided by. Okay, so relative permittivity or dielectric constant is the ratio of permittivity of Henry medium to permittivity of Henry free space. Henry relative permittivity ಅಂದ್ರೆ ಏನು ಬರಕತ್ತಂತೆ, it is ratio of permittivity of the medium to the permittivity of the free space. ಅಂದ್ರೆ ಎಕ್ಸ್ಪ್ಲಾನ್ ಆರ್ is equal to ಏನ್ರಿ, permittivity of the medium ಅಂದ್ರೆ ಏನ್ರಿ, just ಎಕ್ಸ್ಪ್ಲಾನ್. ಅದನ್ನ ಡಿವೈಡ್ ಮಾಡ್ತೀರಿ, ಎಕ್ಸ್ಪ್ಲಾನ್ ಡಿವೈಡೆಡ್ ಬೈ ಏನ್ರಿ, ಡಿವೈಡೆಡ್ ಬೈ permittivity of the free space ಅಂದ್ರೆ ಏನ್ರಿ, ಎಕ್ಸ್ಪ್ಲಾನ್ ನಾಟ್. ಏನ್ರಿ, permittivity of free space ಅಂದ್ರೆ ಏನ್ರಿ, ಎಕ್ಸ್ಪ್ಲಾನ್ ನಾಟ್. So relative permittivity or dielectric constant is what is ratio of permittivity of the medium to the permittivity of the free space. So this is the formula for relative permittivity in terms of permittivity of the medium and permittivity of the free space. ಅದೇ ರೀತಿಯಾಗಿ ಇದಕ್ಕೆ ಇನ್ನೊಂದು ವಿಧಾನ ನಾವು ಏನು ಮಾಡಬಹುದು, ಡಿಫೈನ್ ಮಾಡಬಹುದು. ಸೊ ರಿಲೇಟಿವ್ ಪರ್ಮಿಟಿವಿಟಿ ಆರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ is ratio of what, force between two charges. Henry, force between two charges kept in air medium. Kept in air medium. Air medium nodi kept between air medium to force between two charges kept in any medium. ಅಂದ್ರೆ ಕೂಲಂಬ್ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಕೆಪ್ಟ್ ಇನ್ ಯಾವ ಮೀಡಿಯಮ್, ಏರ್ ಮೀಡಿಯಂ ಟು ದಿ ಫೋರ್ಸ್ ಬಿಟ್ವೀನ್ ದಿ ಟೂ ಚಾರ್ಜಸ್ ಕೆಪ್ಟ್ ಇನ್ ಯಾವುದೇ ಮೀಡಿಯಂ, ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅನ್ಬೋದು. ಯಾವುದೇ ಮೀಡಿಯಂದಾಗ ನಾವೇನ್ ಮಾಡೋದು, ಡಿವೈಡ್ ಮಾಡ್ಕೊಂಡ್ರೆ ನಮಗೆ ಏನ್ ಬರ್ತದ, ರಿಲೇಟಿವ್ ಪರ್ಮಿಟಿವಿಟಿ ಆರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬರ್ತದ. ಸೊ ಹೆಂಗ್ ಬರ್ತೀರಪ್ಪ ಅಂದ್ರೆ ಎಕ್ಸ್ಪ್ಲಾನ್ ಆರ್ ಇಸ್ ಈಕ್ವಲ್ ಟು ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಕೆಪ್ಟ್ ಇನ್ ಏರ್ ಮೀಡಿಯಂ ಅಂದ್ರೆ ಏನ್ರಿ, ಎಫ್ ನಾಟ್. ಏನ್ರಿ, ಎಫ್ ನಾಟ್ ಡಿವೈಡೆಡ್ ಬೈ force between two charges kept in any medium ಅಂದ್ರೆ ಏನ್ರಿ, Fm. ಏನ್ರಿ, Fm. So ratio of F naught by Fm is called as what, relative permittivity or dielectric constant. Okay, ಅದಕ್ಕೆ ಹೆಂಗ್ ಡಿಫೈನ್ ಮಾಡ್ತೀರಿ, force between two charge kept in ಯಾವ medium, F naught ಅಂದ್ರೆ air medium, force between the same two charge kept in ಯಾವುದೇ medium ದಾಗಿರಲಿ, solid liquid or gas. Okay, ಈಗ ಇದರ ಯೂನಿಟ್ ಬೇಕಿತ್ತು, ಏನ್ ಬೇಕ್ರಿ, relative permittivity or ಏನ್ರಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಯೂನಿಟ್. ಸೊ ಯೂನಿಟ್ ಅಂದ್ರೆ ಏನ್ ಬರ್ತದೆ ನೋಡಿ ಸ್ವಲ್ಪ. ಓಕೆ, ಸೊ ಇನ್ನೊಂದ್ರೆ ಇಟ್ ಇಸ್ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜ್ ಕೆಪ್ಟ್ ಇನ್ ಏರ್ ಮೀಡಿಯಂ ಟು ದಿ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜ್ ಕೆಪ್ಟ್ ಇನ್ ಏರ್ ಮೀಡಿಯಂ. ಸೊ ಫೋರ್ಸ್ ಯೂನಿಟ್ ಏನ್ರಿ, ನ್ಯೂಟನ್. ಇದರದ್ದು ನ್ಯೂಟನ್. ನ್ಯೂಟನ್ ಡಿವೈಡೆಡ್ ಬೈ ನ್ಯೂಟನ್ ಇರ್ತದೆ, ಎರಡು ಕ್ಯಾನ್ಸಲ್ ಆಗಿ ಬರ್ತದೆ ನಮಗ ಯೂನಿಟ್ ಲೆಸ್. ಏನ್ ಬರ್ತದೆ ನಮಗ, ಯೂನಿಟ್ ಲೆಸ್.
So the unit of what relative permittivity of dielectric constant is unitless or it is no unit. ಸೊ ಇವತ್ತಿನ ಕ್ಲಾಸ್ ನಾವು ಏನ್ ಮಾಡಿದ್ವಪ್ಪ ಅಂದ್ರೆ ಎರಡು ಟಾಪಿಕ್ ಅನ್ನ ಕಲ್ತೀವಿ. ಒಂದ್ ಯಾವುದು ಫೋರ್ಸ್ ಬಿಟ್ವೀನ್ ದಿ ವಾಟ್ ಮಲ್ಟಿಪಲ್ ಚಾರ್ಜ್ ಇನ್ನೊಂದು ಟರ್ಮಿನಾಲಜಿ ಏನ್ರಿ ರಿಲೇಟಿವ್ ಪರ್ಮಿಟಿವಿಟಿ ಆರ್ ವಾಟ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ಹೋಪ್ ನಿಮ್ಮೆಲ್ಲರಿಗೂ ಇದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.